ನನ್ನೆಲ್ಲ ರೈತ ಬಾಂಧವರಿಗೆ ಬೆಳಗಿನ ಶುಭೋದಯ. ನಾನಿವತ್ತು ಎಲ್ಲಿದ್ದೀನಪ್ಪ ಅಂತಂದರೆ, ಈ ವಾಸ್ತುಶಿಲ್ಪಕಲೆಯನ್ನೆಲ್ಲ ನೀವು ನೋಡ್ತಿದ್ದಾಗಲೇ ಒಂದು ಅರ್ಥ ಆಗಬೇಕು, ಯಾವುದೋ ಪುರಾತನ ಕಾಲದ ಒಂದು ಸ್ಥಳಕ್ಕೆ ಹೋಗಿದ್ದೀನಿ ಅಂತ. ಅದು ತುಂಬ ದೂರ ಇಲ್ಲ, ನಾನಿರೋಂಥ ಊರಿಂದ ಕೇವಲ ಒಂದು 6 ಕಿಲೋಮೀಟರ್ ಸರೌಂಡಿಂಗಲ್ಲೇ ಇರೋಂಥದ್ದು. ವಿಶ್ವದಲ್ಲೇ ಇಂದಿಗೂ ಸಹ ಸಂಸ್ಕೃತವನ್ನು ಮಾತನಾಡುವಂತಹ ಜನ ವಾಸಿಸುವಂಥ ಒಂದು ಸ್ಥಳ. ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರ್ಬೋದು ನಾನು ಯಾವ ಊರ ಬಗ್ಗೆ ಮಾತಾಡ್ತಿದ್ದೀನಿ ಅಂತೇಳಿ. ಹಾಗಿನ್ನೇನಾದ್ರು ಗೊತ್ತಿಲ್ಲ ಅಂತಂದರೆ ಹೋಗಿ ಗೂಗಲಲ್ಲಿ ಇವತ್ತು ಸರ್ಚ್ ಮಾಡಿ, ನಿಮಗೆ ಗೊತ್ತಾಗತ್ತೆ. ನಮ್ಮ ಮತ್ತೂರು ಅನ್ನೋ ಒಂದು ಶಿವಮೊಗ್ಗದ ಜಾಗ, ಶಿವಮೊಗ್ಗದಲ್ಲಿರುವಂತಹ ಮತ್ತೂರು ಅನ್ನೋ ಒಂದು ಜಾಗದಲ್ಲಿ ಇವತ್ತಿಗೂ ಸಹ ಅನೇಕ ಜನರು ಅಲ್ಲಿ ಸಂಸ್ಕೃತದಲ್ಲಿಯೇ ಮಾತಾಡ್ಕೋತಾರೆ. ಆ ಊರಲ್ಲಿರುವಂಥ ಒಬ್ಬರು ಮನೆಗೆ ಹೋಗಿದ್ವಿ. ಆ ಮನೆಯಲ್ಲಿರುವಂಥ ವಾಸ್ತುಶಿಲ್ಪ ಇವತ್ತು ನಿಮಗೆ ತೋರಿಸ್ತಾ ಇರೋದು. ಸುಮಾರು ಒಂದು 100 ವರ್ಷಗಳ ಹಳೆಯ ಮನೆ ಇದು. ನೀವೇನು ಈ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಿದ್ದೀರಲ್ಲ, ಸಂಪೂರ್ಣವಾಗಿ ಯಾವುದೇ ಸಿಮೆಂಟಿಂದ ಮಾಡಿರುವಂಥದ್ದು ಅಥವಾ ಕಲ್ಲಿನ ಕೆತ್ತನೆಯೋ ಅಲ್ಲ, ಸಂಪೂರ್ಣವಾಗಿ ಮರದಿಂದ ಮಾಡಿರುವಂತಹ ಸ್ತಂಭಗಳಿವು. ಮರದಿಂದಲೇ ಹೆಚ್ಚು ಕಡಿಮೆ ಒಂದು 10 ಅಡಿ ಹೈಟಿನ ಒಂದು ಮನೆಯನ್ನು ಕಟ್ಟಿದ್ದಾರೆ. ಅದು ತೊಟ್ಟಿ ಮನೆ ಟೈಪಲ್ಲಿ ಕಟ್ಟಿದ್ದು. ಈಗಿನ ಆಧುನಿಕ ಕಾಲದ ಜನ್ರೇಷನ್ ಅಪ್ಡೇಟ್ ಆಗ್ತಿದ್ದಾಗೇ ಅವ್ರು ಏನು ಮಾಡಿದ್ದಾರೆ ಅಂದರೆ, ಆ ಇನ್ಫ್ರಾಸ್ಟ್ರಕ್ಚರ್ನ ಹಾಳು ಮಾಡದೆ ಅದ್ರ ಮೇಲೆ ಹಾಗೇ ಶೀಟ್ಗಳನ್ನೆಲ್ಲ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಆದರೆ ಈ ಮನೆಯೊಳಗೆ ಕೂರಕ್ಕೆ ಒಂದು ಪೀಸ್ನೆಸ್ ಬರುತ್ತೆ ಅಂತಂದರೆ ಅಂತಿಂಥದ್ದಲ್ಲ. ಯಾಕೆಂತಂದರೆ ನಮ್ಮ ಈಗಿನ ಮನೆಗಳು 10x10 ಅನ್ನೋ ಥರ ಕಟ್ಕೊಂಡು ಅದರಲ್ಲೇ TV, ಫ್ರಿಜ್ಜು, ವಾಷಿಂಗ್ ಮಿಷಿನ್ ಅಂತ ಇಟ್ಕೊಂಡು ಏನೋ ಒಂಥರ ಜನಜಂಗುಳಿ ಅನ್ನೋ ಹಾಗೆ ನಮಗೇನೆ ಕಿರಿಕಿರಿ ಆಗ್ತಾ ಇರುತ್ತೆ. ಏನಪ್ಪ ಒಂದು ಫ್ರೀಡಮ್ ಆಗಿ ಕಾಲು ಚಾಚಿ ಕೂರೋಕ್ಕೂ ಸಹ ನಮ್ಮಲ್ಲಿ ಜಾಗ ಇಲ್ದಿರೋ ರೀತಿ ಈಗಿನ ಕಾಲದಲ್ಲಿ ಮನೆಗಳನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಕೋತೀವಿ. ಆದರೆ ನೀವು ಈಗ ವಿಡಿಯೋದಲ್ಲಿ ನೋಡ್ತಿರುವಂಥ ಮನೆ ಪ್ರತಿಯೊಂದು ಪಿಲ್ಲರು ಸಹ ಈ ಥರ ಇದೆ. ಆ ಪಿಲ್ಲರ್ನ 4 ಮೂಲೆಯಲ್ಲೂ ಸಹ ಹೊರಿಕೊಂಡು ಕೂರುವಂಥ ವ್ಯವಸ್ಥೆನ ಅವ್ರು ಮಾಡಿದ್ದಾರೆ.